ಶಿಸ್ತಿಗೆ ಹೆಸರಾದಂತ ಪೊಲೀಸ್ ಇಲಾಖೆಯ ಮಾನ ಹರಾಜಾಗಿದೆ. ಡಿಜಿಪಿ ರಾಸಲೀಲೆ ವಿಡಿಯೋ ಪ್ರಕರಣದಿಂದ ತೀವ್ರ ರೀತಿಯಲ್ಲಿ ಮುಜುಗರ ಆಗಿದೆ. ಹಾಗಾಗಿ ಸರ್ಕಾರ ಇಮಿಡಿಯೇಟ್ ಆಗಿ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡಿದೆ. ಸಹಜವಾಗಿ ಈಗಿರುವಂತ ಪ್ರಶ್ನೆ, ಮುಂದೆ ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಅವ್ರ ವಿರುದ್ಧ ಅಂತ ಹೇಳಿ. ವಿಡಿಯೋ ವೈರಲ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂಗೆ ವರದಿಯನ್ನ ಕೇಳಿದ್ದಾರೆ. ಕೂಡಲೇ ಅಮಾನತಿಗೆ ಸಿಎಂ ಸಿದ್ದರಾಮಯ್ಯ ಅವರೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಈ ಸೂಚನೆಯನ್ನ ಕೊಡ್ತಾ ಇದ್ದಂಗೆ ಅದರ ಬೆನ್ನಲ್ಲೇ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಆದೇಶ ಬಂತು ತಕ್ಷಣಕ್ಕೆ ಇಲಾಖೆ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸೂಚನೆ ಬೆನ್ನಲ್ಲೇ ಗೃಹ ಇಲಾಖೆ ಕ್ರಮಗಳನ್ನ ಕೈಗೊಂಡಿದೆ. ಪೊಲೀಸ್ ಇಲಾಖೆಗೆ ತೀವ್ರ ರೀತಿಯಲ್ಲಿ ಮುಜುಗರವನ್ನ ಉಂಟು ಮಾಡಿದೆ. ಅದು ತಮ್ಮ ಕಚೇರಿಯಲ್ಲೇ ಚೇಂಬರ್ ಅಲ್ಲಿ ಕುತ್ಕೊಂಡೇ ಈ ರೀತಿ ರಾಸಲೀಲೆಯನ್ನ ಆಡಿರೋದು ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ವಿಡಿಯೋ ವೈರಲ್ ಆಗ್ತಿದ್ದಂಗೆ, ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ದಂಗೆ ಸಿದ್ದರಾಮಯ್ಯ ಅವರು ತೀವ್ರ ರೀತಿಯಲ್ಲಿ ಗರಂ ಆಗಿ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರು. ತಕ್ಷಣಕ್ಕೆ ಗೃಹ ಇಲಾಖೆ ಕಾರ್ಯಪ್ರವೃತ್ತವಾಗಿ ಇವರನ್ನ ಸಸ್ಪೆಂಡ್ ಮಾಡಿದೆ. ಇವರು ಸಬೂಬುಗಳನ್ನ ಕೊಡ್ತಾ ಇದ್ದಾರೆ, ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು AI ವಿಡಿಯೋ ಮಾರ್ಕ್ ಮಾಡಿದ್ದಾರೆ, ಇದು ನಾನಲ್ಲ ಅಂಥೇಳಿ ಸಮರ್ಥನೆಯನ್ನ ಕೊಟ್ಕೊಳ್ತಾ ಇದ್ದಾರೆ. ಆದರೆ ಈಗ ಸಸ್ಪೆಂಡ್ ಆದಂಥ ಬೆನ್ನಲ್ಲೇ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಂಡಿದ್ದು. ಅದರಲ್ಲೂ ಸಿಎಂ ಅವರೇ ನೇರವಾಗಿ ಸೂಚನೆ ಕೊಟ್ಟಿದ್ದು ಆತನನ್ನ ಅಮಾನತು ಮಾಡಿ ಅಂತ ಹೇಳಿ ಗೃಹ ಇಲಾಖೆ ಅದರಂತೆ ಅಮಾನತು ಮಾಡಿದೆ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ. ಈಗ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಕೂಗು ಕೂಡ ವ್ಯಾಪಕವಾಗಿ ಎದ್ದಿದೆ. ಮತ್ತೆ ಪೊಲೀಸ್ ಇಲಾಖೆಗೂ ಮುಜುಗರ ತರಿಸಿದೆ. ಸರ್ಕಾರಕ್ಕೂ ಕೂಡ ಈ ಪ್ರಕರಣ ತೀವ್ರ ರೀತಿಯಲ್ಲಿ ಮುಜುಗರವನ್ನ ಉಂಟು ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿದೆ. ಮುಖ್ಯಮಂತ್ರಿಗಳು ಟೂರ್ನಲ್ಲಿದ್ದರು, ಬಾದಾಮಿಯಲ್ಲಿದ್ದರು. ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು, ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು. ಯಾವ ಕಾರಣಕ್ಕೂ ಅವರು ಎಷ್ಟೇ ದೊಡ್ಡವರು ಇರಲಿ, ಹಿರಿಯವರು ಇರಲಿ, ಯಾರೇ ಇರಲಿ ಅಂತ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರಿಗೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ, ಅದು ಸುಳ್ಳು ಹಾಗೆ ಅಂತೇಳಿ. ಅಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ. ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಅಂತ ಹೇಳಿದ ಮೇಲೆ ಡಿಜಿಪಿ ರಾಮಚಂದ್ರ ರಾವ್ ವಿಡಿಯೋ ವೈರಲ್ ಪ್ರಕರಣ ಸಂಬಂಧ ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಕೂಡ ಎಂಟ್ರಿಯನ್ನ ಕೊಟ್ಟಿದೆ. ವರದಿಯನ್ನ ಕೇಳಿದೆ ರಾಜ್ಯ ಮಹಿಳಾ ಆಯೋಗ. ಯಾಕಂದ್ರೆ ತಮ್ಮ ಕಚೇರಿಯಲ್ಲಿ ರಾಸಲೀಲೆ ಮಾಡಿದ್ದಾರೆ, ಅದು ಒಬ್ಬ ಮಹಿಳೆ ಜೊತೆಯಲ್ಲೇ ಅಂತ ಕೆಲವರು ಹೇಳ್ತಿದ್ರೆ, ಇಲ್ಲ 3-4 ಮಹಿಳೆಯರ ಜೊತೆಯಲ್ಲಿ ಈ ರೀತಿ ಅವ್ರು ರಾಸಲೀಲೆ ಆಡಿದ್ದಾರೆ, ಅದರಲ್ಲಿ ಸಿಬ್ಬಂದಿನೇ ಇದ್ದಾರೆ, ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದವರು ಇದ್ದಾರೆ ಅಂತೆಲ್ಲ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ. ಇವೆಲ್ಲ ಊಹೆಗಳು, ತನಿಖೆ ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆಯಲಾಗಿದೆ. ಪೊಲೀಸ್ ಮಹಾನಿರ್ದೇಶಕರಿಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಪ್ರಕರಣದ ಸಮಗ್ರ ಮಾಹಿತಿಯನ್ನ ಆಯೋಗ ಈಗ ಕೇಳಿದೆ. ಮಹಿಳಾ ಆಯೋಗ ಎಂಟ್ರಿ ಆಗಿರೋದ್ರಿಂದ ಈ ಪ್ರಕರಣದ ಗಂಭೀರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಈಗ ಅಲ್ಲಿ ಯಾರು ಆ ವಿಡಿಯೋದಲ್ಲಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ರೆ ಈಗ ಇಮಿಡಿಯೇಟ್ ಆಗಿ ಒಂದಿಷ್ಟು ಆಕ್ಷನ್ಗಳು ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಪ್ರಕರಣ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಸರ್ಕಾರಕ್ಕೂ ಮುಜುಗರ, ಪೊಲೀಸ್ ಇಲಾಖೆಗೂ ಮುಜುಗರ. ಈ ನಿಟ್ಟಿನಲ್ಲಿ ಇಮಿಡಿಯೇಟ್ ಆಗಿ ಈಗ ಅಮಾನತು ಮಾಡಿದ್ದಾರೆ. ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬಂದಾಗ ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಕೂಗು ಎದ್ದಿರೋದ್ರಿಂದ ಈಗ ಗೃಹ ಇಲಾಖೆ ಮುಂದಿರುವಂತ ಸವಾಲೇನು ಈ ಪ್ರಕರಣದಲ್ಲಿ? ಈಗ ಮಹಿಳಾ ಆಯೋಗನ ಎಂಟ್ರಿ ಆಗಿದೆ, ಈ ನಿಟ್ಟಿನಲ್ಲಿ ಮುಂದೆ ಏನಾಗ್ಬೋದು? ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ಸರ್ಕಾರ ಈಗ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಅಮಾನತು ಕೂಡ ಮಾಡಿರೋದು. ಆದ್ರೆ ಈಗ ಅವ್ರ ಮೇಲೆ ಒಂದು ಕಠಿಣ ಕಾನೂನು ಕ್ರಮ ಆಗಬೇಕು ಅಂತೇಳಿ ಒಂದು ಒತ್ತಾಯಗಳು ಕೂಡ ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಈಗಾಗಲೇ ಮಹಿಳಾ ಆಯೋಗಕ್ಕೂ ಕೂಡ ಬೇರೆ ಬೇರೆ ಕಡೆಗಳಿಂದ ಒಂದು ದೂರುಗಳು ಕೂಡ ಸರಣಿಯಾಗಿ ಬರ್ತಾ ಇರೋದು. ಮತ್ತೆ ಈಗ ಮಹಿಳಾ ಆಯೋಗ ಕೂಡ ಈಗ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮತ್ತೆ ಡಿಜಿಪಿ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಏನು ಸರ್ಕಾರ ಕೂಡ ಈಗ ಇಲಾಖೆ ತನಿಖೆಗೆ ಒಂದು ಆದೇಶ ಮಾಡಿರೋದ್ರಿಂದ ಈ ಒಂದು ತನಿಖೆಯಲ್ಲಿ ಯಾವ ರೀತಿ ಒಂದು ರಿಪೋರ್ಟ್ ಬರುತ್ತೆ ಅದರ ಆಧಾರದ ಮೇಲೆ ಮುಂದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಈಗ ಮುಂದಾಗ್ತಾ ಇರೋದು. ಆದ್ರೆ ಅದಕ್ಕೂ ಮುನ್ನ ಇಲಾಖಾ ತನಿಖೆಯನ್ನ ಬಾಕಿ ಉಳಿಸಿ ಅವರನ್ನ ಈಗ ಅಮಾನತು ಕೂಡ ಮಾಡಲಾಗಿದೆ. ಆದ್ರೆ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಆಗಬೇಕು ಅನ್ನೋ ಒತ್ತಾಯ ಕೂಡ ಈಗ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವರು ತಮ್ಮ ಕಚೇರಿಯಲ್ಲೇ ಏನು ಮಹಿಳೆಯರ ವಿರುದ್ಧ ಒಂದು ಏನು ಅಸಭ್ಯವಾಗಿ ಒಂದು ವರ್ತನೆ ಕೂಡ ಮಾಡಿರುತ್ತದೆ. ಅದು ಯೂನಿಫಾರ್ಮ್ ಟೈಮಲ್ಲಿ ಈ ರೀತಿಯ ಒಂದು ಅಸಭ್ಯ ವರ್ತನೆ ಮಾಡಿರೋದ್ರಿಂದ ಮಹಿಳೆಯರಿಗೆ ಎಷ್ಟು ಸುರಕ್ಷಿತವಾಗಿದೆ ಅವರ ಕಚೇರಿ ಅನ್ನುವಂಥ ಪ್ರಶ್ನೆ ಕೂಡ
ಕೂಡ ಈಗ ಕೇಳಿ ಬರ್ತಾ ಇದೆ. ಮತ್ತೆ ಈಗಾಗಲೇ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಕಚೇರಿಗಳಲ್ಲಿ ಒಂದು CCTVಗಳನ್ನು ಕೂಡ ಅಳವಡಿಕೆ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಕೂಡ ಕೇಳಿ ಬಂದಿದ್ದು. ಈ ಬಗ್ಗೆ ಒಂದು ಮಹಿಳಾ ಆಯೋಗಕ್ಕೆ ಒಂದು ಪತ್ರವು ಕೂಡ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಬರೆದಿದ್ದಾರೆ. ಎಲ್ಲಾ ಕಚೇರಿಗಳಲ್ಲಿ ಒಂದು CCTVಗಳನ್ನು ಅಳವಡಿಕೆ ಮಾಡಬೇಕು, ಮಹಿಳೆಯರಿಗೆ ಎಷ್ಟು ಸುರಕ್ಷತೆ ಇದೆ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ. ಈ ರೀತಿ ಕಿರುಕುಳಗಳನ್ನು ತಪ್ಪಿಸಬೇಕು ಅಂತೇಳಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದ್ರಿಂದ ಈಗ ಈ ಒಂದು ಅಧಿಕಾರಿಯ ಮೇಲೆ ಒಂದು ಕಾನೂನು ಕ್ರಮ ಆಗಬೇಕು ಅಂತೇಳಿ ಈಗ ಒತ್ತಾಯ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಈಗ ಮುಂದೆ ಸರ್ಕಾರ ಆಗ್ಲಿ ಅಥವಾ ಗೃಹ ಇಲಾಖೆ ಇದ್ರ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಅವ್ರ ಮೇಲೆ ಕೇಸ್ ಏನಾದ್ರು ದಾಖಲು ಮಾಡ್ತಾರೆ, ಮತ್ತೆ ತನಿಖೆಗೆ ಏನಾದ್ರು ಆದೇಶ ಕೊಡ್ತಾರ ಅನ್ನೋದು ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸದ್ಯ ಈಗಾಗಲೇ ಏನು ಪ್ರಾಥಮಿಕ ತನಿಖೆ ಮತ್ತೆ ಇಲಾಖಾ ತನಿಖೆ ಒಂದು ಆದೇಶ ಏನಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆಯಿಂದಲೇ ಒಂದು ಇಂಟರ್ನಲ್ ಇನ್ವೆಸ್ಟಿಗೇಷನ್ ಆಗಿ ನಂತರ ಅದು ವರದಿಯನ್ನು ಕೂಡ ಕೊಡ್ತಾರೆ. ಆ ನಂತರ ಇದ್ರ ಮೇಲೆ ಗೃಹ ಇಲಾಖೆಯಿಂದ ಒಂದು ಅಧಿಕೃತ ಆದೇಶಕ್ಕೆ ಏನಾದ್ರು ಆದೇಶ ಆಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಶರ್ಮಿತಾ, ಇದೊಂದು ಹೈ ಪ್ರೊಫೈಲ್ ಕೇಸ್, ಮತ್ತೆ ಪೊಲೀಸ್ ಇಲಾಖೆಯಲ್ಲಿರುವಂತಹ ಉನ್ನತ ಅಧಿಕಾರಿಯೇ ಈ ರೀತಿ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿರೋದ್ರಿಂದ ಈಗ ತನಿಖೆ ಒಂದು ಭಾಗ ಆದ್ರೆ, ಮುನಿರಾಜು ಮತ್ತೊಂದು ಕಡೆ ಈ ಮಹಿಳೆಯರ ಮಾಹಿತಿಯನ್ನ ಗೌಪ್ಯವಾಗಿಡ್ಬೇಕಾಗತ್ತೆ, ಅವರನ್ನು ಕೂಡ ವಿಚಾರಣೆಗೊಳಪಡಿಸಬೇಕಾಗತ್ತೆ. ಅಂದ್ರೆ ಏನಾದ್ರೂ ಬೆದರಿಕೆ ಹಾಕಿ ಈ ರೀತಿ ಮಾಡಿದ್ರ ಅಥವಾ ಏನಾದ್ರೂ ಆಮಿಷಗಳನ್ನ ಒಡ್ಡಿದ್ರ, ಇಂಥದ್ದೆಲ್ಲ ಆಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತನಿಖೆ ಹಾದಿ ಖಂಡಿತ ಶರ್ಮಿತಾ, ಯಾಕಂದ್ರೆ ಯಾವುದಾದ್ರೂ ಮಹಿಳೆಯರು ಪೊಲೀಸ್ ಠಾಣೆಗೆ ಅಥವಾ ಪೊಲೀಸ್ ಅಧಿಕಾರಿಗಳ ಭೇಟಿ ಸಂದರ್ಭದಲ್ಲಿ ಏನಾದ್ರು ದೂರ ಇರಬೇಕು ಅಥವಾ ಏನಾದರೂ ಆಮಿಷವನ್ನ ಒಡ್ಡಿ ಕರೆಸುವಂತ ಪ್ರಸಂಗಗಳು ಕೂಡ ಇರುತ್ತೆ. ಆದ್ರೆ ಈ ಒಂದು ವಿಡಿಯೋದಲ್ಲಿರುವಂತಹ ಮಹಿಳೆಯರು ಯಾವ ರೀತಿ ಭೇಟಿಯಾಗಿದ್ರು, ಏನಾದ್ರು ಕೇಸ್ ಪರವಾಗಿ ಅವರು ಭೇಟಿಯಾಗಿದ್ರ ಅಥವಾ ಏನಾದ್ರು ಆಮಿಷಗಳನ್ನ ಒಡ್ಡಿ ಭೇಟಿಯಾಗಿದ್ರ ಅನ್ನೋದು ಅನುಮಾನ ಕೂಡ ಉಂಟಾಗುತ್ತೆ. ಅದರಿಂದ ಈಗ ಪೊಲೀಸ್ ಇಲಾಖೆಯಿಂದಲೂ ಕೂಡ ಅವರನ್ನ ಪತ್ತೆ ಮಾಡಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಬೇಕಾಗುತ್ತೆ. ಸದ್ಯ ಈಗಾಗಲೇ ಗುಪ್ತಚರ ಇಲಾಖೆ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಕೆಲವು ಮಹಿಳೆಯರ ಒಂದು ಮಾಹಿತಿ ಏನಿದೆ ಅದನ್ನು ಕೂಡ ಸಂಗ್ರಹ ಮಾಡಿ ಅವ್ರು ಯಾರು ಮತ್ತೆ ಅವರು ಏನಕ್ಕೋಸ್ಕರ ಭೇಟಿಯಾಗಿದ್ರು ಮತ್ತೆ ಭೇಟಿಯಾಗಿದ್ದಂತ ಸಂದರ್ಭ ಯಾವತ್ತು ಎಷ್ಟು ವರ್ಷಗಳಿಂದ ಭೇಟಿಯಾಗಿದ್ದರು ಅನ್ನೋದ್ರ ಬಗ್ಗೆ ಕೂಡ ಆಗಲೇ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಗೌಪ್ಯವಾಗಿ ಅವರ ಮಾಹಿತಿಯನ್ನ ಇರಿಸಿದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಮುನಿ, ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.